ಸ್ನೇಹಿತರೆ, ಮೊದಲನೇ ಬಾರಿ ಬೆಂಗಳೂರಿಗೆ ಹೋದಾಗ ಬಸ್ಸಲ್ಲಿ ಹೋಗಿದ್ದೆ. ಸೊ ಹಾಗೆ ಹೋಟ್ಲಲ್ಲಿ ಟಿಫನ್ಗೋಸ್ಕರ ನಿಂತೆ. ಹಾಗೆ ಬಸ್ಸಲ್ಲಿ ಒಂದು ಸೆಲ್ಫಿ ತೊಗೊಂಡು ನೆಕ್ಸ್ಟು ಬೆಂಗಳೂರು ನೋಡೋಣ ಅಂತ ನೋಡ್ತಾ ಇದ್ದೆ. ಯಾವ ಥರ ಸೆಟ್ ಆಗುತ್ತೆ ನಮಗೆ, ಎಲ್ಲಿ ಪ್ಲೇಸ್ ಸೆಟ್ ಆಗುತ್ತೆ ಅಂತ ನಮ್ಮ ನಾಗಣ್ಣವ್ರು ನಮಗೆ ತೋರ್ಸೋಕೆ ಕರ್ಕೊಂಡು ಹೋಗಿದ್ರು. ಆಟೋದಲ್ಲಿ ಹೋಗಿದ್ದೆ. ಸೊ ಆಟೋ ನನಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಅವರು ಏನು ಮಾತಾಡ್ತಾರೆ ಅನ್ನೋದು ಮುಂದೆ ಕೇಳಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಾದ್ರಾಜ್ ಮಾತಾಡ್ತಿರೋದು. ಇವತ್ತು ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋಣ ಅಂತೇಳಿ. ಸೊ ನೋಡೋಣ, ಪ್ಲೇಸ್ ನೋಡೋಣ ಅಂತೇಳಿ ನಮ್ಮ ನಾಗಣ್ಣವರು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಸೊ ಇವ್ರ ಜೊತೆನೇ ಇವತ್ತು ಟೋಟಲಿ ಬೆಂಗಳೂರು ಸುತ್ತಿರೋದು. ಸೊ ಚೆನ್ನಾಗಿ ಅನ್ನಿಸ್ತು ಇವ್ರ ಜೊತೆ ಬಂದಿದ್ದು. ಹಾಗೆ ಒಂದೊಂದು ಜಾಗದ ಬಗ್ಗೆ ಕೂಡ ಇಷ್ಟು ಖುಷಿಯಾಗಿ ಈ ಥರ ಸಿಗುತ್ತೆ, ಇಲ್ಲಿ ಈ ಥರ ಮಾರ್ಕೆಟಲ್ಲಿ ಇದೆ, ತುಂಬ ಚೆನ್ನಾಗಿ ಹೇಳಿದರು. ನಾಗಣ್ಣರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನಾವು ಇಲ್ಲಿ ಬೆಂಗಳೂರು ಬಂದಿದ್ವಿ, ನನಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಯಾವುದು ಏನಿದೆ ಅಂತೇಳಿ. ಬಟ್ ಇಲ್ಲಿ ಬಂದಾಗ ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ ಅದನ್ನು ನಿಜವಾದ ಶಬ್ದದಲ್ಲಿ ಹೇಳೋಕ್ಕಾಗಲ್ಲ. ನಮ್ಮ ನಾಗಣ್ಣವ್ರಿಗೆ ಕೇಳೋಣ. ನಾಗಣ್ಣ, ಖುಷಿ ಆಯಿತು. ಪ್ಯಾಸೆಂಜರ್ ಎಲ್ಲರಿಗೂ ಕೂಡ ಇದೇ ಥರ ಟ್ರೀಟ್ ಮಾಡ್ತಿದ್ದೀರಾ, ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನೀವು ಅಷ್ಟೇ ಸರ್, ವಾದರಾಜಣ್ಣ ಅವ್ರು ಮಾತ್ರ ಒಳ್ಳೆ ಮನುಷ್ಯ. ಅವ್ರ ಮಾತಲ್ಲೇ ಮಾಹಿತಿ ತೆಗಿದೆ ಇಲ್ಲ ಸರ್ ಅವರು. ಎಲ್ಲರೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಯಿತು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಅಣ್ಣ ಅಂತ ಬಾಯಿ ಅಂದ್ರೆ ಆ ಥರ ಅಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಂದು ರೆಸ್ಪೆಕ್ಟ್ ಕೊಡಬೇಕು, ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಬೇಕು. ರೆಸ್ಪೆಕ್ಟ್ ಇಲ್ಲದಾಗ ಯಾವುದು ಮಾತಾಡೋ ಹಾಗಿಲ್ಲ. ಸೊ ಆ ಕಾರಣಕ್ಕೆ ನಾವು ಖುಷಿ ಅನ್ನಿಸ್ತು ಇವತ್ತು ನಮ್ಮ ನಾಗಣ್ಣವ್ರ ಜೊತೆ ಬಂದು ನಾನು ಇವತ್ತು ನೋಡಿದ್ದು. ಸೊ ನಾಗಣ್ಣ, ನಿಮ್ಗೆ ಹೇಗೆ ಅನ್ನಿಸ್ತು? ನನಗಂತೂ ಸೂಪರ್ ಸರ್. ವಾದರಾಜಣ್ಣವ್ರದ್ದು ಮಾತು ಸೂಪರು. ಅವರಂತೂ ತುಂಬ ಒಳ್ಳೆ ಮನುಷ್ಯರು. ಥ್ಯಾಂಕ್ ಯು ಅಣ್ಣ, ಹೇಳಕ್ಕಂತೂ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇವರು ಮಂಡ್ಯದವರು ನಮ್ಮ ನಾಗಣ್ಣವರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಜೊತೆ ಇವತ್ತು ಓಡಾಡಿದ್ದು. ಸೊ ಇನ್ಸ್ಟಾಗ್ರಾಮಲ್ಲಿ ಇವತ್ತು ರಾತ್ರಿ ನಮ್ಮ ನಾಗಣ್ಣವರು ಕೂಡ ನನ್ನ ಪೇಜಲ್ಲಿ ಬರ್ತಾರೆ. ಸೊ ಒಳ್ಳೇದಾಗಲಿ. ನಾಗಣ್ಣರೇ, ನಮ್ಮ ಬೆಂಗಳೂರು ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೆಂಗಳೂರು ಕಸ್ಟಮರ್ಗೆ ಹೇಳಬೇಕು ಅಂತಂದರೆ, ವಾದರಾಜಣ್ಣವ್ರ ಹತ್ರ ಕಸ್ಟಮರ್ಗಳು ಫಾಲೋವರ್ಸ್ ಎಷ್ಟು ಜನ ಇದ್ದೀರಾ, ಇನ್ನೂ ಜಾಸ್ತಿ ಆಗಬೇಕು ಅವರಿಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಗಣ್ಣ ಯಾರೇ ಬಂದರೂ ಬೆಂಗಳೂರಿಗೆ ನಮ್ಮ ನಾಗಣ್ಣವರು ಮೆಜೆಸ್ಟಿಕಲ್ಲಿ ಸಿಗ್ತಾರೆ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸ್ನೇಹಿತರೆ, ಕೊನೆಯದಾಗ ಒಂದು ಮಾತು. ಇದು ಆಟೋ ಅಲ್ಲ, ಇದು ಅಂಬಾರಿ. ಇದು ನಮ್ಮ ನಾಗಣ್ಣವರ ಅಂಬಾರಿ. ಈ ಅಂಬಾರಿಯಲ್ಲಿ ಕೂತು ಇವತ್ತು ಊರು ತಿರುಗಿದ್ದು ನಮಗೆ ತುಂಬ ಖುಷಿ ಕೊಡ್ತು. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ವಾದಿರಾಜ್ ಜ್ಯುವೆಲ್ಲರ್ಸ್. ಹಾಗೆ ನಮಗೆ ಸಪೋರ್ಟ್ ಮಾಡಿದಂಥ ತಮ್ಮೆಲ್ಲರಿಗೂ, ಬೆಂಗಳೂರು ಗ್ರಾಹಕರಿರ್ಬೋದು, ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಮೂಲೆಯ ಗ್ರಾಹಕರಿರ್ಬೋದು, ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಕೊನೆಯದಾಗಿ ನಾಗಣ್ಣ, ಧನ್ಯವಾದಗಳು ತಮಗೆ. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ನಿಮಗೆ ಇನ್ನೂ ಜೀವನ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತೀವಿ. ಧನ್ಯವಾದಗಳು.